ಕಾರಂತರು ನೇರ ಹಾಗೂ ಕಟು ವ್ಯಕ್ತಿತ್ವ, ಏನಿದ್ರು ತನಗೆ ನಿಷ್ಠುರವಾದ. ಕರ್ನಾಟಕ ರಾಜ್ಯದ ರೆಫರಿ ಆಗಿದೆ ನಾನೀಗ. ಹೌದಾ? ಪವರ್ ಲಿಫ್ಟಿಂಗ್ ರೆಫರಿ. ಉಡುಪಿ ಜಿಲ್ಲೆಯಲ್ಲಿ ಏಕೈಕ ರೆಫರಿ ನಾನು. ನನ್ನ ಪ್ರತಿಯೊಂದು ಕಾಂಪಿಟೇಷನ್ನಿಗೆ ಎಲ್ಲ ರೀತಿಯ ಸಪೋರ್ಟ್ ಕೊಡ್ತಾ ಇದ್ದಿದ್ದು ಅವಳು. ನಿಮ್ಮ ಹಿಂದಿನ ಶಕ್ತಿ ಅವರು. ಶಕ್ತಿ. ಗ್ಲಿಸರಿನ್ ಹಾಕಿದ್ರೆ ಹತ್ತು ಬಿಟ್ಟಿಲ್ಲ ಅಂತ. ಹೌದಾ? ಅದರ ನಂತರ ಯಶೋಧೆಯಲ್ಲಿ ಸೆಲೆಕ್ಟ್ ಆಗಲಿ ಹೀರೋಯಿನ್ ಆಗಿ. ನಿಮಗೆ ಈ ಲೈಫ್ ಜರ್ನಿಯಲ್ಲಿ ನೀವು ಆಯ್ಕೆ ಮಾಡಿಕೊಂಡ ಪವರ್ ಲಿಫ್ಟಿಂಗ್ ಕ್ಷೇತ್ರದಲ್ಲಿ ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಒಂದು ಸಾರ್ಥಕತೆ ಇದೆ ಅಂತೀರಿ? ಸಾರ್ಥಕತೆ ಇದೆ. ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ? ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ ಯಾರೇ ಆಗಲಿ ತನ್ನನ್ನು ತಾನು ಯಾವುದಾದ್ರೂ ಒಂದು ಕ್ರೀಡೆಯಲ್ಲಿ ದಿನ ಪಳಗಿಸಿಕೊಂಡಲ್ಲಿ ಅವನಿಗೆ ಇಡೀ ಜೀವದಲ್ಲಿ ಎಲ್ಲ ನರಮಂಡಲ ಪ್ಲಸ್ ಎಲ್ಲ ಸೆಲ್ಸ್ಗಳಿಗೆ ಉತ್ತಮವಾದ ಎಕ್ಸಸೈಸ್ ಸಿಕ್ಕಿ ಉತ್ತೇಜನ ಸಿಗುತ್ತೆ. ಅದರಿಂದ ಹಸಿವೆ ಹೆಚ್ಚಾಗುತ್ತೆ. ಹಸಿವೆ ಹೆಚ್ಚಾಗಿ ಊಟ ಆದ ಕೂಡಲೇ ನಿದ್ದೆ ಬರ್ಲಿಕ್ಕೆ ಶುರುವಾಗುತ್ತೆ. ಹಸಿವೆ ನಿದ್ದೆ ಎರಡು ಮನುಷ್ಯನಿಗೆ ಇದ್ದಲ್ಲಿ ಅವನ ಆರೋಗ್ಯ ದೃಢ. ಆರೋಗ್ಯ ದೃಢ ಇದ್ದವನು ಯಾವಾಗಲೂ ಸುಖಿ ಸಂತೋಷದಲ್ಲಿ ಇರ್ತಾನೆ. ಸರ್, ಅದೇ ನಿಮ್ಮ ವೈಯಕ್ತಿಕವಾದ ಜೀವನ. ಈಗ ನಿಮ್ಮ ಮಗಳು ಚಲನಚಿತ್ರ ನಟಿ, ಮತ್ತೆ ಎಷ್ಟು ಜನ ಮಕ್ಕಳು ನಿಮಗೆ? ಹೇಗೆ? ನನಗೆ 2 ಮಕ್ಕಳು. ಓಕೆ. ಮಗ ಅನುಷ್ ಅಂತೇಳಿ. ಅವನು ಕೆನರಾ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ಲೋನಾವಾಲಾದಲ್ಲಿ ಸಮುದ್ರ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾರಿಟೈಮ್ ಸ್ಟಡೀಸ್ನಲ್ಲಿ 1 ಇಯರ್ ಮರ್ಚೆಂಟ್ ನೇವಿ ಕೋರ್ಸ್ ಮಾಡಿ ಈಗ 15 ವರ್ಷದಿಂದ ಮರ್ಚೆಂಟ್ ನೇವಿಯಲ್ಲಿ ಇದ್ದಾನೆ. ಓಕೆ, ಗ್ರೇಟ್. ಅವನಿಗೆ ಮದುವೆಯಾಗಿ ಅವಳು ಅನಿತಾ ಅಂತೇಳಿ ಒಂದು ಪುಟ್ಟ ಮಗು, ಅಂದರೆ ನನ್ನ ಮೊಮ್ಮಗು ಇಂಚರ ಅಂತೇಳಿ 4 ವರ್ಷದವಳು ಇದ್ದಾರೆ. ಇನ್ನು ನನ್ನ ಮಗಳು, ಅವಳ ಕ್ವಾಲಿಫಿಕೇಷನ್ನು ಬೇರೆ, ಅವಳು ಮಾಡ್ತಾ ಇರೋದು ಬೇರೆ. ಉಡುಪಿಯ UPMCಯಲ್ಲಿ BBM ಅನ್ನು ಮುಗಿಸಿ ನಂತರ ಜೈನ್ ಕಾಲೇಜ್ ಬ್ಯಾಂಗ್ಳೂರಿನಲ್ಲಿ MBA ಅನ್ನು ಮುಗಿಸಿದ್ಲು. MBA ಫೈನಲ್ ಇಯರ್ನಲ್ಲಿ ಇರುವಾಗ ಅವಳಿಗೆ ಅಂತಲ್ಲ, ನನ್ನ ಕೆಲವರು ಬಂದು ಅಪ್ರೋಚ್ ಆದರು, ಇಂಥದ್ದೊಂದು ಆಫರ್ ಇದೆ, ನಿಮ್ಮ ಮಗಳನ್ನು ಕಳಿಸಿ ಅಂತೇಳಿ. ನಾನು ಅಷ್ಟೊಂದು ಮನಸ್ಸು ಮಾಡಲಿಲ್ಲ. ಯಾಕಂದರೆ ಆ ಫಿಲ್ಮ್ ಫೀಲ್ಡ್ ಅನ್ನೋದು ಹೇಗಿದೆ ಏನು ನಿಮ್ಗೆ ಗೊತ್ತಿರಲಿಲ್ಲ. ನನಗೆ ಗೊತ್ತಿಲ್ಲ. ಅಲ್ಲಿ ಒಳಗೆ ಹೋದ ಮೇಲೆ ಇನ್ನೇನಾಗ್ತದೋ ಅದರ ಬಗ್ಗೆ ಒಂದು ಬ್ಯಾಡ್ ಫೀಲಿಂಗೇ ಇದೆ. ಇದ್ದಿತ್ತು. ಹೌದು. ಹಾಗಾಗಿ ಅವರಿಗೆ ಆಲೋಚನೆ ಮಾಡಿ ಹೇಳ್ತೇನೆ, ನಾನು ಈಗಲೇ ಏನು ಹೇಳಲ್ಲ ಅಂತ ಹೇಳಿದೆ. ಆದರೆ ಅವರು ನಮ್ಮ ಮನೆಗೆ ಬಂದು ಇದು ಮೈಟ್ ಆಗಿದ್ದು. ಅವರು ಮನೆಯಿಂದ ಹೊರಡುವಾಗ ಒಂದು ಮಾತು ಹೇಳಿ ಹೋದರು, ಅದು ನನಗೊಂದು ಸ್ವಲ್ಪ ಚುಚ್ಚಿತು. ಸರ್, ನಮ್ಮ ಫೀಲ್ಡಿಗೆ ಈ ಒಂದು ವೇಕೆನ್ಸಿ ಇದೆ ಅಂತ ಹೇಳಿದಾಗ 200-250 ಹುಡುಗಿಯರು ಕ್ಯೂವಲ್ಲಿ ನಿಂತಿದ್ದಾರೆ. ಸತ್ಯ. ಅದನ್ನು ಬಿಟ್ಟು ನಾವು ನಿಮ್ಮ ಹತ್ರ ಕೇಳಲಿಕ್ಕೆ ಬಂದರೆ ನೀವೆಂಥ ಜನ ಸರ್ ಅಂತ. ಈ TV ಕನ್ನಡದಲ್ಲಿ ಬರ್ತಾ ಇತ್ತು. ಅದರಲ್ಲಿ ವಿನೋದ್ ದೊಂಡಾಳೆ ಮತ್ತು ನರಹರಿ ಅನ್ನುವಂಥವ್ರು ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್. ಅವರು ಹೀಗೆ ಹೇಳಿ ಹೋದರು. ಆಯಿತು, 1 ವಾರ ಬಿಟ್ಟು ಹೇಳ್ತೇನೆ ಅಂತ ಹೇಳಿದೆ. ಅದರ ನಂತರ ಮಗಳಿಗೆ ಫೋನ್ ಮಾಡಿ ಕೇಳಿದೆ, ನಿಮಗೇನು ತಲೆಗೆಟ್ಟಿದೆಯಾ? ನಾನು ಫೈನಲ್ ಸೆಮ್ಮಲ್ಲಿ ಇದ್ದೇನೆ, ನಂಗೆ ಅದೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ. ಹಿಂಗೆ ಆಗೋದಿಲ್ಲಲ್ಲ. ನಾನೀಗ ಅವರಿಗೆ ಒಂದು ಪ್ರಾಮಿಸ್ ಕೊಟ್ಟಿದ್ದೇನೆ, ನಾಳೆ ನಿನ್ನ PG ಹತ್ರ ಅವರು ಪ್ಯಾನ್ ತಗೊಂಡು ಬರ್ತಾರೆ, ಹೋಗು, ಅಲ್ಲಿ ಏನೋ ಒಂದು ಸ್ಕಿಟ್ಟ ಏನೋ ಕೊಡ್ತಾರೆ, ಹೀಗೆ ಆ್ಯಕ್ಟ್ ಮಾಡೋಣ, ಬೇಡದೆ ಆ್ಯಕ್ಟ್ ಮಾಡಿ ಬಂದ್ಬಿಡು, ರಿಜೆಕ್ಟೆಡ್ ಅಂತ ಆಗ್ತದೆ. ನನ್ನ ಮಾತು ಉಳಿತು, ನಿನ್ನ ಮಾತು ಉಳಿತು ಅಂತ ಹೇಳಿ ಅಲ್ಲಿ ಹೋದ್ಲಂತೆ. ಸಂಜೆ 4:30-5 ಗಂಟೆಗೆ ಅಲ್ಲಿ ಏನೊಂದು ಅಳುವಂಥ ಸೀನ್ ಕೊಟ್ರಂತೆ. ಅಲ್ಲಿಂದ ಎದ್ದು ಇಲ್ಲಿವರೆಗೆ ಬರುವಂಥದ್ದು ಏನೋ ಒಂದು, ಅದು ಗ್ಲಿಸರಿನ್ ಹಾಕದೆ ಹತ್ತು ಬಿಟ್ಟಿಲ್ಲ ಅಂತ ಹೇಳಿ. ಹೌದಾ? ಅದರ ನಂತರ ಯಶೋಧೆಯಲ್ಲಿ ಸೆಲೆಕ್ಟ್ ಆಗಲಿ ಹೀರೋಯಿನ್ ಆಗಿ. ಅದೊಂದು ಸೀರಿಯಲ್ ಆದ ಕೂಡಲೇ ಇನ್ನೊಂದು ನಾನಿನ್ನ ಬಿಡಲಾರೆ ಅಂತ ಈ TVಯಲ್ಲೇ ಬಂತು. ಅದಾದ ನಂತರ ಮಧ್ಯದಲ್ಲಿ ಕಿಚ್ಚ ಸುದೀಪ್ ಅವರು ವಿಕ್ರಾಂತ್ ಋಣ ಮಾಡ್ತಾ ಇದ್ದೇನೆ, ಅಲ್ಲಿಗೆ ಬಾ ಅಂದರು. ಅಲ್ಲಿಗೂ ಹೋದ್ಲು. ಈಗ ಪುನಃ ಜೀ ಕನ್ನಡದಲ್ಲಿ ರಾತ್ರಿ 9:30 10 ಡೈಲಿ. ಅದರ ಹೆಸರು ನಾನಿನ್ನ ಬಿಡಲಾರೆ ಅಂತಲೇ ಅದರಲ್ಲಿ ಬರ್ತಾ ಇದ್ದಾಳೆ. ಏನು ಹೆಸರು ಮಗಳದು? ನೀತಾ ಅಶೋಕ್.
ಅವಳಿಗೆ ಮದುವೆ ಆಗಿದೆ. ಹ್ಮ್ ಹ್ಮ್ ಹಸ್ಬೆಂಡ್ ಸತೀಶ್ ಅಂತೇಳಿ, ಓಕೆ ಅವರು ಸಾಫ್ಟ್ವೇರ್ ಇಂಜಿನಿಯರ್, ಓಕೆ ಅಮೇರಿಕನ್ ಬೇಸ್ಡ್ ಕಂಪನಿಗೆ ವರ್ಕ್ ಮಾಡ್ತಾ ಇದ್ದಾರೆ. ಓಕೆ ಓಕೆ ಇಬ್ಬರು ಬೆಂಗಳೂರಿನಲ್ಲೇ ಇದ್ದಾರೆ. ಸರ್, ಭಾಳ ಕುತೂಹಲದ ಒಂದು ಪ್ರಶ್ನೆ. ನೀವು ಕೋಟ ಶಿವರಾಮ್ ಕಾರಂತರ ಮೊಮ್ಮಗ, ಅಂದರೆ ಶಿವರಾಮ್ ಕಾರಂತರ ತಮ್ಮನ ಮಗಳ ಮೊಮ್ಮಗ. ಕಾರಂತರ ಕುಟುಂಬ ಅಂತ ಹೇಳಿದರೆ ಸಾಹಿತ್ಯಾತ್ಮಕವಾಗಿ, ಇದು ನಟನೆಯಲ್ಲೂ ಕೂಡ ಅದು ಎಲ್ಲ ವಿಭಾಗದಲ್ಲೂ ಆವರಿಸ್ಕೊಂಡಂಥ ಒಂದು ಕುಟುಂಬ. ಆ ಕುಟುಂಬದ ಬಳುವಳಿಯಾಗಿ ನಿಮ್ಮ ಅನುಭವಗಳನ್ನು ಏನು ಬಂದಿದೆ ನಿಮಗೆ, ಅದು ಹರಿದು ಬಂದಿರುವಂಥದ್ದು, ನಿಮ್ಮ ಆಸಕ್ತಿಯ ಕ್ಷೇತ್ರಗಳು, ಇನ್ನೊಂದು ಮತ್ತೊಂದು? ಒಂದು ನನ್ನ ಅಂದಾಜಿನಲ್ಲಿ ಏನಂತ ಹೇಳಿದರೆ, ಕಾರಂತರು ನೇರ ಹಾಗೂ ಕಟು ವ್ಯಕ್ತಿತ್ವದವರು. ಏನಿದ್ರು ತನಗೆ ನಿಷ್ಠೂರವಾದಿ. ಅದೇ ನನ್ನ ಬ್ಲಡ್ಡಲ್ಲಿ ಬಂದಿದೆ. ಓಕೆ, ನೀವು ನಿಷ್ಠೂರವಾದಿನೇ. ನಾನು ಇಷ್ಟೆಲ್ಲ ಸಾಧನೆ ಮಾಡಿದ್ರು ನಮಗೆ ಆಗದಿದ್ದವ್ರು ಬೇಕಾದಷ್ಟು ಜನ ಇದ್ದಾರೆ ನಮ್ಮ ಫೀಲ್ಡ್ನಲ್ಲಿ. ಆದರೆ ಒಂದೇನಂತ ಹೇಳಿದ್ರೆ ಎಲ್ಲರನ್ನು ಸಂತೋಷಪಡಿಸ್ಲಿಕ್ಕೆ ಆಗೋದಿಲ್ಲ, ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮದು ಏನಿದೆ, ನಮ್ಮ ಮನೋಸ್ಥೈರ್ಯ, ಇದು ಏನು ಹೇಳ್ತದೆ, ಸ್ವಾಭಿಮಾನದ ಪ್ರಕಾರ ನಾವು ಹೋಗ್ತಾ ಇದ್ದೀವಿ. ಇದು ನನ್ನ ಜೀವನದ ಒಂದು ನಡಾವಳಿ. ಸರ್, ಈಗ ನಿಮ್ಮ ಊರು ಕೋಟ, ಈಗ ನಮ್ಮೂರು ಅಂತ ಹೇಳಿದಾಗ ನಮ್ಮವ್ರು ನಮ್ಮನ್ನು ಗುರುತಿಸಬೇಕು ಅನ್ನೋ ಭಾವನೆ ಇರ್ತದೆ. ನಿಮ್ಗೆ ಆ ವಿಚಾರದಲ್ಲಿ ತೃಪ್ತಿ ಇದೆಯಾ? ನಿಮ್ಮನ್ನು ಗೌರವಿಸಿದ್ರ? ಹೌದು, ಪ್ರೀತಿಸಿದ್ದಾರೆ. ಅದರಲ್ಲಿ ಅಭಿಮತದವರೇ ಯಶೋಗಾದಿಯಲ್ಲಿ ಗೌರವಿಸಿದ್ರು. ಗಿಳಿಯಾರ್ನ ಗ್ರೌಂಡ್ ನಲ್ಲಿ, ನೀವು ಗಿಳಿಯಾರ್ನವರೇ? ಹೌದು, ಗಿಳಿಯಾರ್ನ ಶಾಲೆಯ ಗ್ರೌಂಡ್ ನಲ್ಲಿ ನೆರೆದಿರುವಂತ ಒಂದು ಸಾಧಾರಣ 1,000ಕ್ಕೂ ಮಿಕ್ಕಿದ ಜನರ ಎದುರು ನನ್ನ ಗ್ರಾಮಕ್ಕೆ ಪರಿಚಯ ಮಾಡಿದರು. ಓಕೆ. ಮತ್ತೆ ಸರ್, ಈಗ ನಿಮ್ಗೆ ಒಂದಿಷ್ಟು ದೊಡ್ಡ ಶಿಷ್ಯ ಪಡೆ ಇರ್ಬೋದು, ಅವರು ಕೂಡ ಸಾಧನೆಗಳನ್ನು ಮಾಡಿರ್ಬೋದು. ನೀವು ಅವರಿಗೆಲ್ಲ ಏನು ಸಲಹೆ ಕೊಡ್ತೀರಿ? ಮುಂದೆ ಬರೋ ಮಕ್ಕಳಿಗೆ ಏನು ಸಲಹೆ ಕೊಡ್ತೀರಿ? ಅವರಿಗೆ ಒಂದೇ ನಾನು ಹೇಳೋದು ಏನಂತ ಹೇಳಿದ್ರೆ, ನೀವು ಈ ಫೀಲ್ಡನ್ನು ಆಯ್ಕೆ ಮಾಡಿದ ನಂತರ ನಿಮಗೆ ಯಶಸ್ಸು ಕೂಡಲೇ ಬರಬೇಕು ಅಂತ ನೀವು ಹಾರೈಸಬೇಡಿ. ಕರೆಕ್ಟ್. ಯಾಕಂದರೆ ಈಗಿನ ಟ್ರೆಂಡ್ ಏನಂತ ಹೇಳಿದ್ರೆ, ಜಿಮ್ಮಿಗೆ ಸೇರಿದ ಮಾನೆ ನಾವು ಹೀಗಾಗಬೇಕು, ನಡೆಯುವ ಸ್ಟೈಲೇ ಬೇರೆ ಒಂದು. ಕರೆಕ್ಟ್. ಆಮೇಲೆ ಅವನಿಗೆ ಕಾಂಪಿಟೇಷನ್ಗೆ ಕಾಂಪಿಟೇಷನ್ ಅಂದರೆ ಏನಂತಲೇ ಗೊತ್ತಿರೋದಿಲ್ಲ. ಹೌದು, ಕಾಂಪಿಟೇಷನ್ಗೆ ಹೋದ ಕೂಡಲೇ ಮೆಡಲ್ ಆಗದಿದ್ರೆ ಮತ್ತೆ ಒಂದು 2 ವರ್ಷದಲ್ಲಿ ಅವನು ಮತ್ತೆ ಕಾಣಲಿಕ್ಕಿಲ್ಲ ಜಿಮ್. ಓಕೆ. ಆ ರೀತಿ ಮಾಡಬೇಡಿ. ನೀವು ಒಂದು ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಆತ್ಮಸಾಕ್ಷಿಗೆ ಸರಿಯಾಗಿ ಒಂದು ಸತತ ಪ್ರಯತ್ನ ಮಾಡಿದರೆ ಇಂದಲ್ಲ ನಾಳೆ ನಿಮಗೆ ಸಕ್ಸಸ್ ಸಿಗುತ್ತೆ. ಒಂದು. ಎರಡನೇದು, ಈ ಟ್ರೈನರ್ಸು ಅವರು ಕೊಡುವಂಥ ಯಾವುದೇ ಒಂದು ಪ್ರೋಟೀನ್ ಪೌಡ್ರ್ ಇರಲಿ, ಪ್ರೋಟೀನ್ ಇರಲಿ, ಏನೇ ಅದನ್ನು ಹಿರಿಯ ಲಿಫ್ಟರ್ಸ್ಗಳ ಹತ್ರ ತೋರಿಸಿ, ಅದರಲ್ಲಿ ಏನಾದರೂ ಡೇಂಜರ್ ಆಗುವಂಥದ್ದು ತಗೊಳ್ಬೋದಾ ಅಂತ ಕೇಳಿ ತಗೊಳ್ಳಿ. ಯಾಕಂದರೆ ಈಗಿನ ಫುಡ್ಡಿನ ಸಿಸ್ಟಮ್ನಲ್ಲಿ ಹೆಚ್ಚು ನಮಗೆ ನ್ಯೂಟ್ರಿಷನ್ ಸಿಕ್ಕುವುದಿಲ್ಲ. ಹಾಗಾಗಿ ಇಂಥ ಒಂದು ಹೊರಗಿನ ಆಹಾರಗಳನ್ನು ತಗೊಳ್ಬೇಕಾಗತ್ತೆ. ತಗೊಳ್ಳೇಬೇಕು ನಾನು ಹೇಳೋದಿಲ್ಲ ನಾನು, ಯಾಕಂದರೆ ಇವತ್ತಿಗೂ ನಾನು ಗುಣಮಟ್ಟ ಬೇಕು ಅಂತ ಹೇಳಿ, ಗುಣಮಟ್ಟ ಬೇಕು, ಅದರಲ್ಲಿ ನಿಷೇಧಿತ ಪದಾರ್ಥಗಳು ಖಂಡಿತ. ಯಾಕಂದರೆ ಅದು ಹೆಚ್ಚಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಗೊತ್ತಾಗೋದಿಲ್ಲ. ಅವ್ರ ಹುಡುಗರು 38-40 ವರ್ಷಕ್ಕೆ ಹೋದ ನಂತರ ಕಿಡ್ನಿ ಆ್ಯಂಡ್ ಲಿವರ್ ಫಸ್ಟ್ ಡ್ಯಾಮೇಜ್ ಆಗೋದು. ಓಕೆ. ಬಹಳ ಜೀವಕ್ಕೆ ಆಪತ್ತನ್ನು ತಂದುಕೊಡುವಂಥ ಅಂಶಗಳು. ಅದು ಇವ್ರಿಗೆ ಗೊತ್ತಿರೋದಿಲ್ಲ. ಗೊತ್ತಿಲ್ಲದೆ ತಗೊಳ್ತಾರೆ. ಓಕೆ. ಸರ್, ಈಗ ನಿಮ್ಗೀಗ ವರ್ಷ 65 ಅಂತ ಹೇಳಿದ್ರಿ. ಮುಂದಿನ ಯೋಚನೆ ಏನಿದೆ? ಮುಂದೆ ಅಂದರೆ ಇದೀಗ ನಿವೃತ್ತ ಜೀವನ, ಆದರೆ ಮುಂದೆ ಏನು ಮಾಡಬೇಕು ಅಂತಿದ್ದೀರಿ? ಮುಂದೆ ಹೀಗೆ ನಾನೀಗ ನನ್ನ ಫಿಟ್ನೆಸ್ಸಿಗೋಸ್ಕರ ಎಷ್ಟು ಬೇಕೋ ಅಷ್ಟನ್ನು ಎಕ್ಸಸೈಸ್ ಇವತ್ತಿಗೂ ಮಾಡ್ಕೊಂಡಿದ್ದೇನೆ. ಕಾಂಪಿಟೇಷನ್ ಪರ್ಪಸ್ಸಿಗೆ ಹೋಗದೇ ಇದ್ದರು ಇದನ್ನು ಮಾಡ್ಕೊಂಡಿದ್ದೇನೆ. ಡೈಲಿ ಎಕ್ಸಸೈಸ್ ಮಾಡ್ತೇನೆ. ಪ್ಲಸ್ ಈಗ ಉಡುಪಿ ಜಿಲ್ಲೆಯ ಕರ್ನಾಟಕ ರಾಜ್ಯದ ರೆಫ್ರಿ ಆಗಿದೆ ನಾನೀಗ. ಹೌದಾ? ಪವರ್ ಲಿಫ್ಟಿಂಗ್ ರೆಫ್ರಿ. ಉಡುಪಿ ಜಿಲ್ಲೆಯಲ್ಲಿ ಏಕೈಕ ರೆಫ್ರಿ ನಾನು. ಹಾಗಾಗಿ ಕಾಂಪಿಟೇಷನ್ ಸ್ಟೇಟ್ ಲೆವೆಲ್ ಮೀಟ್ ಎಲ್ಲೆಲ್ಲಿ ಆಗುತ್ತೆ ಅಲ್ಲೆಲ್ಲ ಹೋಗೋದು. ಒಂದು 3 ದಿನ, ಹೆಚ್ಚಂದರೆ 3 ದಿನ ಇರ್ತದೆ. 3 ದಿನ ನಮ್ಮ ಹಳೆ ದೋಸ್ತುಗಳನ್ನೆಲ್ಲ ಮಾತಾಡಿಸುವಂಥದ್ದು, ಮತ್ತು ಅಲ್ಲಿ ನನ್ನ ಡ್ಯೂಟಿ ಏನೋ ಅದನ್ನು ಮಾಡಿ ಬರುವಂಥದ್ದು. ಅದಕ್ಕಿಂತ ಮೈಂಡ್ ಫ್ರೆಶ್ ಆಗ್ತದೆ. ಓಕೆ. ನೀವು ಎಲ್ಲ ಹೇಳಿದ್ರಿ, ಮಕ್ಕಳ ಬಗ್ಗೆ ಹೇಳಿದ್ರಿ, ನಿಮ್ಮ ಹೆಂಡತಿ ಬಗ್ಗೆ ಹೇಳಿಲ್ಲ. ಅವಳು, ಆಕೆ ಹೆಸರು ಗೀತಾ ಅಶೋಕ್ ಅಂತೇಳಿ. ನನ್ನ ಪ್ರತಿಯೊಂದು ಕಾಂಪಿಟೇಷನ್ನಿಗೆ ಎಲ್ಲ ರೀತಿಯ ಸಪೋರ್ಟ್ ಕೊಡ್ತಾ ಇದ್ದಿದ್ದು ಅವಳು. ನಿಮ್ಮ ಹಿಂದಿನ ಶಕ್ತಿ. ಯಾಕಂತ ಹೇಳಿದ್ರೆ, ಹೆಚ್ಚಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಮದುವೆ ಆದ ಆರಂಭದಲ್ಲಿ ಆಗಲಿ ಅಥವಾ ಮಧ್ಯದಲ್ಲಿ ಆಗಲಿ, ಇವಾಗಲೂ ಸಮೇತ ಸಂಜೆ ಆದ ಕೂಡಲೇ ಹೆಂಗಸರಿಗೆ ಗಂಡನೊಟ್ಟಿಗೆ ಎಲ್ಲರೂ ಹೊರಗೆ ತಿರುಗಲಿಕ್ಕೆ ಹೋಗುವ ಅಂತ ಇರ್ತದೆ. ಆ ಟೈಮಿಗೆ ನಾವು ಜಿಮ್ಮಿಗೆ ಹೋಗಿರ್ತೀವಿ.
ಓಕೆ. ಹಾಂ ಹಾಂ ಸರ್. ಬ್ಯಾಂಕಿನಲ್ಲಿದ್ದಾಗ ಬ್ಯಾಂಕ್ ಬಿಡುವಂಥದ್ದೇ 6-6:30 ಆದರೂ ಹೌದು. ಅದನ್ನು ಮುಗಿಸ್ಕೊಂಡು ಜಿಮ್ಮಿಗೆ ಹೋಗಿ ನಾನು ಮನೆಗೆ ಬರುವಾಗ ರಾತ್ರಿ 8 ಆಗ್ತಿತ್ತು. ಕರೆಕ್ಟ್ 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 ಕರೆಕ್ಟ್. ಹಾಗಾಗಿ ಇಡೀ ದಿನ ಹ್ಞೂ ತನ್ನ ಡೈಲಿ ರುಟೀನನ್ನು ಮಾಡಿಕೊಂಡು ಸಾಯಂಕಾಲದ ಸಮಯವನ್ನು ಹೀಗೆ ಏನೋ ಒಂದು ಕಾಲ ದೂಡ್ಕೊಂಡು ಪ್ರತಿಯೊಂದು ಕಾಂಪಿಟೇಷನ್ಗೆ ಹೋಗುವಾಗಲೂ ಖುಷಿಯಲ್ಲಿ ಕಳಿಸಿಕೊಡ್ತಾ ಇದ್ದಂಥ ವ್ಯಕ್ತಿ. ಅದು ಅಲ್ಲದೆ ಈಗ ಮಗಳಿಗೂ ಅಷ್ಟೇ ಡೈಲಿ ಫೋನ್ ಮಾಡಿ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾಳೆ, ಜಾಗ್ರತೆ ಇರು, ಅದು ಮಾಡು, ಇದು ಮಾಡು, ಇದು ಮಾಡಬೇಡ. ಅವ್ರು ಏನು ಮಾಡ್ತಾ ಇದ್ರೆ? ಅವರು ಹೌಸ್ ವೈಫ್ ಆಗಿದ್ದಾರೆ. ಗೀತಾ ಅಶೋಕ್ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಚಟುವಟಿಕೆಗಳಿದ್ದಾರೆ. ಮಾಮೂಲಿ ಭಜನೆ, ಭಜನೆ ಮತ್ತೆ ಸಂಗೀತ, ಮತ್ತೆ ನಮ್ಮ ಸಾಲಿಗ್ರಾಮ ಗುರುನರಸಿಂಹ ಬ್ರಾಹ್ಮಣ ವೇದಿಕೆ ಅಂತಿದೆ, ಅಲ್ಲಿ ಮಹಿಳಾ ವೇದಿಕೆ ಆಕ್ಟಿವ್ ಆಗಿದ್ದಾರೆ. ಒಟ್ಟಾರೆ ಜಿ.ವಿ. ಅಶೋಕ್ ಅವರ ಬದುಕು ಒಂದು ಸಂತೃಪ್ತವಾದಂಥ ಬದುಕು ಅಂತ ಹೇಳ್ತೀರಿ ಅಲ್ವಾ? ಖಂಡಿತವಾಗಿ. ಬದುಕಿನ ಬಗ್ಗೆ ಒಂದು ಸಾರ್ಥಕತೆ. ಯಾಕಂದ್ರೆ ಮನುಷ್ಯನಿಗೆ ಸಾರ್ಥಕತೆ ಪ್ರತಿಯೊಂದು ಬೇಕಾದರೆ ಅವನಿಗೆ ಮನಸ್ಸಿನಲ್ಲಿ ತೃಪ್ತಿ ಇರಬೇಕು. ಹಿ ಶುಡ್ ನಾಟ್ ಬಿ ಗ್ರೀಡಿ. 100%. ಗ್ರೀಡಿ ನಾಟ್ ಓನ್ಲಿ ಇನ್ ಮನಿ ಮ್ಯಾಟರ್ಸ್. ಬೇರೆ ವಿಚಾರದಲ್ಲೂ ಅವನು ಗ್ರೀಡಿ ಆಗಿದ್ದರೆ ಅದು ಯಾವಾಗ ತನಗೆ ದಕ್ಕುವುದಿಲ್ಲವೋ ಆವಾಗ ಅವನು ನಿರಾಶೆ ಆಗ್ತಾನೆ. ಅದು ನನಗೆ ನಮ್ಮ ತಂದೆ ಬಳುವಳಿಯಾಗಿ ಕೊಟ್ಟೋದಂಥದ್ದು ಸಂತೃಪ್ತ ಜೀವನ. ಸಂತೃಪ್ತ ಜೀವನ. ಹಾಗಾಗಿ ನಾನು ಎಲ್ಲದರಲ್ಲೂ ಸ್ಯಾಟಿಸ್ಫೈ ಆಗಿದ್ದೀನಿ. ಓಕೆ, ಚೆನ್ನಾಗಿ ಒಂದು ಖುಷಿಯಲ್ಲಿದ್ದೀರಿ ಅಲ್ವಾ? ಖುಷಿಯಲ್ಲಿದ್ದೇನೆ. ಥ್ಯಾಂಕ್ ಯು ಸರ್. ನಾವು ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟೊತ್ತು ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು. ಧನ್ಯವಾದಗಳು ತಮಗೂ ಕೂಡ. ಈ ಒಂದು ಅಪರ್ಚುನಿಟಿಗೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ನಿಮಗೆ ಶುಭವಾಗಲಿ. ಥ್ಯಾಂಕ್ ಯು. ನೋಡಿದಲ್ಲ ವೀಕ್ಷಕರೇ, ಜಿ.ವಿ. ಅಶೋಕ್ ಅವರ ಬದುಕಿನ ಹಾದಿಯನ್ನು ಬಹಳ ಉಲ್ಲಸಿತವಾದಂಥ ಮತ್ತು ಉತ್ಸಾಹಪೂರ್ಣವಾದಂಥ ಬದುಕು. ಇನ್ನೊಂದು ದ ಗಿಲಿಯಾ ಸ್ಪಾಟ್ಲೈಟ್ ಜೊತೆಗೆ ಭೇಟಿಯಾಗೋಣ. ಅಲ್ಲಿಯ ತನಕ ನಿಮಗೆ ನಮಸ್ಕಾರ.